ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ ತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये. कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಾಗವತ ಪ್ರಥಮಸ್ಕಂದ ಅಷ್ಟಾದಶ 18ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕ. ಅಹಂ ಹಿ ಪೃಷ್ಟೋಸ್ಯ ಗುಣಾನ್ ಭವದ್ಭಿಃ ಆಚಕ್ಷ ಆತ್ಮಾವಗಮೋತ್ರಯಾವಾನ್ ನಭಃ ಪತಂತ್ಯಾತ್ಮ ಸಮಂ ಪತತ್ರಿಣಃ ತಥಾ ಸಮಂ ವಿಷ್ಣು ಗತಿಂ ವಿಪಶ್ಚಿತಃ. ಅದ್ಭುತವಾದ ಒಂದು ಶ್ಲೋಕ. ನಾನು ಏವಂ ವಿಷ್ಣೋಃ ಅನಂತಗುಣವತ್ವೇ ಅಸೋ ತ್ವಯಾ ಸಾಕಲ್ಯೇನ ವಕ್ತುಂ ಅಶಕ್ಯಃ ಇತಿ ಪ್ರಾಪ್ತಂ ಇತಿ ಚೇತ್ ಭಾಡಂ ಇತ್ಯಾಹ ಅಹಂ ಹಿ ಇತಿ. ಅಲ್ಲ, ಹಿಂದಿನ ವಿಚಾರದಲ್ಲಿ ಶ್ಲೋಕದಲ್ಲಿ ಏನು ಹೇಳಿದರು? ಲಕ್ಷ್ಮೀದೇವಿಯು ಕೂಡ ತಾವು ಸಮುದ್ರದಿಂದ ಪ್ರಾದುರ್ಭಾವವನ್ನು ಪಡೆದಾಗ ಬ್ರಹ್ಮಾದಿ ಸಕಲ ದೇವತೆಗಳಲ್ಲೂ ಕೂಡ ದೋಷ ಇದೆ ಅಂತ ಹೇಳಿ ಅವರನ್ನೆಲ್ಲ ತಿರಸ್ಕಾರ ಮಾಡಿ ಪರಮಾತ್ಮನನ್ನೇ ಪತಿಯಾಗಿ ಸ್ವೀಕಾರ ಮಾಡಿ ಅಜಿತನಾಮಗ ಪರಮಾತ್ಮನ ಕೊರಳಲ್ಲಿ ಮಾಲೆಯನ್ನು ಹಾಕಿದರು. ಅದರಿಂದ ದೇವರು ಸರ್ವೋತ್ತಮನಾಗಿದ್ದಾನೆ. ಬೇರೆ ದೇವತೆಗಳನ್ನು ಕಂಪೇರ್ ಮಾಡಿದಾಗ ದೇವತೆಗಳಲ್ಲಿ ಪರಮಾತ್ಮನೇ ಉತ್ತಮನಾಗಿದ್ದಾನೆ. ಅದರಿಂದಲೇ ಲಕ್ಷ್ಮೀ ದೋಷಗಳನ್ನು ಹೇಳಿ ನಿರಾಕರಣೆ ಮಾಡಿ ಪರಮಾತ್ಮ, ಇಲ್ಲಾಂದ್ರೆ ಅವ್ರು ಜಗಳಕ್ಕೆ ಬರ್ತಾ ಇದ್ರು, ಸುಮ್ಮನೆ ಬಿಡ್ತಾ ಇದ್ರ? ಇಲ್ಲದೇ ಇದ್ದದನ್ನು ಹೇಳಿದರೆ, ದೋಷವನ್ನು ಹೇಳಿದರೆ ನಾವೇ ಸುಮ್ಮನೆ ಇರೋದಿಲ್ಲ. ಏನ್ರಿ ಸುಮ್ಮನೆ ಆಕ್ಷೇಪ ಮಾಡ್ತೀರಿ ಅಂತ ಬೈತೀವಿ. ಯಾವ ದೇವತೆಯನ್ನು ಆಕ್ಷೇಪ ಮಾಡಿಲ್ಲ ನೋಡಿ ಲಕ್ಷ್ಮೀದೇವಿ ಹೇಳಿದಾಗ. ಅಂದ್ರೆ ಏನರ್ಥ? ಅವರಿಗೂ ಕೂಡ ಒಪ್ಪಿಗೆ ಇದೆ. ಅದರಿಂದ ಪರಮಾತ್ಮನ ಕೊರಳಿಗೆ ಹಾಕಿದಾಗ ಯಾರು ತಂಟೆ ತಕರಾರು ಎತ್ತಿಲ್ಲ ನೋಡಿ. ನನಗೆ ಆಗಬೇಕಾಗಿತ್ತು, ಯಾರು ಜಗಳ ಹಾಕಿಲ್ಲ ಅಲ್ಲಿ. ಯಾಕೆ? ಅದರಲ್ಲಿ ದೋಷ ಇದ್ದದ್ದು ಅವರಿಗೆ ಗೊತ್ತಿದೆ, ಒಪ್ಕೊಂಡಿದ್ದಾರೆ. ಅದು ಸಜ್ಜನರ ಲಕ್ಷಣ. ಅದು ನಮ್ಮಲ್ಲಿ ಇರುವ ನ್ಯೂನ ದೋಷಗಳು ನಮಗೆ ಗೊತ್ತೇ ಇದೆ. ಅದು ಅದನ್ನು ಇನ್ನೊಬ್ರು ಹೇಳಿದಾಗ ನಾವು ದುಃಖ ಯಾಕೆ ಪಡಬೇಕು? ಸಂತೋಷ ಪಡಬೇಕು. ನಮ್ಮಲ್ಲಿರುವ ಲೋಪದೋಷಗಳನ್ನು, ನ್ಯೂನತೆಗಳನ್ನು ಹೇಳಿದಾಗ ದೇವತೆಗಳು ದುಃಖ ಪಟ್ಟಿಲ್ಲ ನೋಡಿ. ಆ ಸಂದರ್ಭದಲ್ಲಿ ಫೀಡ್ಬ್ಯಾಕ್ ತಗೋಬೇಕು. ಅದಕ್ಕೆ ಫೀಡ್ಬ್ಯಾಕ್ ಅಂತ ಹೇಳೋದು. ಫೀಡ್ಬ್ಯಾಕ್ ತಗೋಬೇಕು, ಸಜೆಷನ್ಸ್ ತಗೋಬೇಕು, ಕರೆಕ್ಷನ್ಸ್ ಮಾಡ್ಕೋಬೇಕು. ತಪ್ಪು ಮಾಡೋದು ಸಹಜ. ಇನ್ನು ಬ್ರಹ್ಮರುದ್ರಾದಿ ದೇವತೆಗಳು, ಬ್ರಹ್ಮದೇವರು ನೋಡಿದರೆ ಅವ್ರು ಕೊಟ್ಟ ದೃಷ್ಟಾಂತ, ಬ್ರಹ್ಮದೇವರು ಕೂಡ ಪರಮಾತ್ಮನನ್ನು ಮೆಚ್ಚುತ್ತಾರೆ. ಆ ತ್ರಿವಿಕ್ರಮನಾಗಿ ಬ್ರಹ್ಮಾಂಡದ ಕರ್ಪರ ಸೀರಿ ಹೊರಗಿದ್ದ ನೀರು ಒಳಗೆ ಬಂದಾಗ ಕಮಂಡಲುವಿನಲ್ಲಿ ಹಿಡಿದು ದೇವರಿಗೆ ಪಾದಪೂಜೆ ಮಾಡಿದರಲ್ಲವೇ ನೋಡಿ. ಯಾರು ಪೂಜೆ ಮಾಡ್ತಾರೆ ಅವರು ಸಣ್ಣವರು. ಪೂಜೆ ಮಾಡಿಸಿಕೊಳ್ಳುವ ಪರಮಾತ್ಮ ತ್ರಿವಿಕ್ರಮ ಸರ್ವೋತ್ತಮನಾಗಿದ್ದಾನೆ. ಅದರಿಂದ ಬ್ರಹ್ಮದೇವರು ಕೂಡ ದೇವರನ್ನು ಆಶ್ರಯಿಸಿ ಇದ್ದಾರೆ. ರುದ್ರದೇವರು ಆ ಬ್ರಹ್ಮದೇವರು ಅಭಿಷೇಕ ಮಾಡಿದ ನೀರನ್ನು ಶಿರಸಾ ವಹಿಸಿಕೊಂಡು ಗಂಗಾಧರ ಅಂತ ಪ್ರಸಿದ್ಧರಾಗಿದ್ದಾರೆ. ಶಿವ ಮಂಗಳ ಆದರು ಅಂತ ಹೇಳ್ತಾರೆ. ಶಿವೋಭೂತ್. ಅದರಿಂದ ಶಿವನೂ ಕೂಡ ಬ್ರಹ್ಮದೇವರನ್ನು ಪರಮಾತ್ಮನನ್ನು ಆಶ್ರಯಿಸಿ ಇದ್ದಾರೆ. ಬ್ರಹ್ಮದೇವರು ನೀರು ಕೊಡದೆ ಹೋಗಿದ್ದರೆ ಏನ್ ಮಾಡಬೇಕು? ರುದ್ರದೇವರು ಅನುಗ್ರಹೋನ್ಮುಖವಾಗಿ ಶಿವನಿಗೆ ಗಂಗೆಯನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾರೆ. ತಗೋಪ, ನೀನು ಪರಮಾತ್ಮನ ಪ್ರಸಾದ ತೆಗೆದುಕೋ, ಶಿವನ ಆಗೋ ಅಂತ ಅನುಗ್ರಹ ಪೂರ್ವಕ ಮಾಡಿದ ಒಂದು ಕಾರ್ಯ ಅದು. ಅದರಿಂದ ಲಕ್ಷ್ಮೀದೇವಿಯ ವಿಚಾರ ಆಯಿತು, ಬ್ರಹ್ಮದೇವರ ವಿಚಾರ, ರುದ್ರದೇವರ ವಿಚಾರ. ಇನ್ನು ಅನೇಕ ಸನ್ಯಾಸಿಗಳು, ಎಷ್ಟು ಸನ್ಯಾಸಿಗಳು ನೋಡಿ. ಏನು ಬೇಡ ಅವರಿಗೆ, ದೇವರ ಒಂದು ಶ್ರವಣ ಮನನ ಧ್ಯಾನ ಇದ್ದು ಬಿಟ್ರೆ ಸಾಕು ಅವರಿಗೆ. ಏನು ಬೇಡ ಅವರಿಗೆ. ಅದಕ್ಕಾಗಿಯೇ ಸನ್ಯಾಸ ತೆಗೆದುಕೊಳ್ಳೋದು. ಅದರಿಂದ ಅವರಿಗೂ ಕೂಡ ಯಾರೂ ಬೇಡ, ಎಲ್ಲ ಬೇಡ ಅಂತ ಬಿಟ್ಟಿರ್ತಾರೆ. ಆದರೂ ಕೂಡ ದೇವರನ್ನು ಬಿಡಕ್ಕಾಗಲ್ಲ ನೋಡಿ. ಇದು ಗಮನಿಸಬೇಕಾದ್ದು ಅಂತ. ದೊಡ್ಡ ದೊಡ್ಡ ದೇವತೆಗಳು ಮಹಾವಿರಕ್ತರು,
ದೇವರು ಬೇಡ ಅಂತ ಯಾರೂ ರಿಜೆಕ್ಟ್ ಮಾಡಿಲ್ಲ. ಆದರೆ ಮನುಷ್ಯರಾಗಿ ನಾವು ಮೊದಲು ರಿಜೆಕ್ಟ್ ಮಾಡೋದು ದೇವರು, ಶಾಸ್ತ್ರ, ಇದು ಯಾವುದಲ್ಲ ಎಲ್ಲ ಪಕ್ಕಕ್ಕಿಡು. ಮೊದಲು ಹಣ ಹೆಂಗೆ ಸಂಪಾದನೆ ಮಾಡೋದು ಅದರ ಕುರಿತು ನೀನು ವಿಚಾರ ಮಾಡು ಹಾಗೆ ಅಂತ ಮಕ್ಕಳಿಗೆ ಎಲ್ಲರಿಗೂ ಬೋಧಿಸ್ತೀವಿ ನಾವು. ಎಷ್ಟು ಅನ್ಯಾಯ ನೋಡಿ. ನಾವು ಅನ್ಯಾಯ ಮಾಡಿ ಮಕ್ಕಳಿಗೂ ಅನ್ಯಾಯ ಮಾಡಿಸ್ತೀವಿ. ಅದನ್ನು ಮಾಡಿಲ್ಲ ನೋಡಿ, ದೇವತೆಗಳು ಮಾಡಿಲ್ಲ, ಬ್ರಹ್ಮದೇವರು ಮಾಡಲಿಲ್ಲ. ಬ್ರಹ್ಮದೇವರು ಏನು ಕೊಟ್ಟರು? ಗಂಗಾಧರನ ಆಗುವಂಥ ಗಂಗೆಯನ್ನೇ ಕೊಟ್ಟರು. ನಾವು ಮಕ್ಕಳಿಗೆ ಆಚಾರ್ಯರ ಆ ಶಾಸ್ತ್ರ ಅದೇ ಗಂಗಾ, ಆನಂದ ತೀರ್ಥ, ಆನಂದ ತೀರ್ಥರ ಶಾಸ್ತ್ರವನ್ನು ನಾವು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡುವ ಜವಾಬ್ದಾರಿಯನ್ನು ನಾವು ಹೊರಬೇಕು. ವಿ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟೀಸ್. ಆ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳಬೇಕು. ಇಷ್ಟಾದ ಮೇಲೆ ಅಲ್ಲ, ಆ ಪರಮಾತ್ಮ ಎಂಥವನಾಗಿದ್ದಾನೆ, ಅನಂತ ಗುಣಪೂರ್ಣನಾಗಿದ್ದಾನೆ ಅಂತ ಹೇಳಿದ್ರಿ. ಹಾಗಿರುವಾಗ ಸೂತಾಚಾರ್ಯರೇ, ನೀವು ಭಾಗವತವನ್ನು ಹೇಳಿ ಪರಮಾತ್ಮನ ಅನಂತ ಗುಣಗಳನ್ನು ಹೇಳಲಿಕ್ಕೆ ನಿಮ್ಮಿಂದ ಸಾಧ್ಯನಾ? ವ್ಯಾಪ್ತ ಅಂತ ಹೇಳಿದ್ರಿ. ದೇಶದಿಂದ, ಕಾಲದಿಂದ, ಗುಣದಿಂದ ಎಲ್ಲ ಕಡೆ ಎಲ್ಲ ಗುಣಗಳು ತುಂಬಿದವ, ಎಲ್ಲ ಕಡೆ ವ್ಯಾಪ್ತನಾದವ ಹಾಗೆಂತ ಹೇಳಿದ್ರಿ. ಅಂತಹ ಪರಮಾತ್ಮನನ್ನ ನೀವು ಏನಂತ ಹೇಳ್ತೀರಾ? ಸಂಪೂರ್ಣ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವೇ ಹೇಳ್ತೀರಾ. ಯಾಕೆ? ನೀವು ತಿಳ್ಕೊಂಡೋದೇ ಸ್ವಲ್ಪ. ಹಾಗಿರುವಾಗ ಇದು ಸರಿನಾ ಈ ಥರ ಮಾಡೋದು? ಹೇಳಕ್ಕೆ ಯೋಗ್ಯರ ನೀವು? ಹಾಗೆ ಅಂತೆಲ್ಲ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಸೂತಾಚಾರ್ಯರು ಹೇಳ್ತಾರೆ, ಹೌದು, ದೇವರು ಗುಣಪೂರ್ಣನಾಗಿದ್ದಾನೆ, ಅನಂತ ಗುಣಗಳಿಂದ ತುಂಬಿದ್ದಾನೆ. ಆ ಪರಮಾತ್ಮನ ಸಂಪೂರ್ಣ ಗುಣಗಳನ್ನು ಲಕ್ಷ್ಮೀದೇವಿಯು ಕೂಡ ಸಂಪೂರ್ಣ ತಿಳಿದಿಲ್ಲ. ಹಾಗಿರುವಾಗ ನಾನು ಎಷ್ಟರ ಮಟ್ಟಿಗೆ ತಿಳಿದಿದ್ದೀನಿ? ಒಂದು ಸಮುದ್ರದಲ್ಲಿ ಹೋಗಿ ಸ್ನಾನ ಮಾಡಿದ್ದೀವಿ ಅಂದರೆ ಎಷ್ಟು ನೀರು ಸ್ನಾನ ಮಾಡಲಿಕ್ಕಾಗ್ತದೆ? ಏನೋ ತೀರದಲ್ಲಿ ಒಂದು ಅಲೆಗಳು ಬಂದು ನಮ್ಮ ಮೇಲೆ 4 ಹನಿ ನೀರು ಸ್ಪರ್ಶ ಆಗಿರ್ಬೋದು, ಅಷ್ಟೇ ಸ್ನಾನ ನಮ್ದು. ಹೋಗಿದ್ದು ಸಮುದ್ರ ಸ್ನಾನ ಮಾಡಿದೆ, ಗಂಗಾ ಸ್ನಾನ ಮಾಡಿದೆ ಅಂತ ಹೇಳ್ತೀವಿ ನಾವು. ಏನು ಗಂಗಾ ಸ್ನಾನ? ಇಡೀ ಗಂಗಾ ನೀರು ಸ್ಪರ್ಶ ನಮಗಾಯ್ತಾ? ಏನೋ ಒಂಚೂರು ಬಿಂದು ಸ್ಪರ್ಶ ಆಗಿತ್ತಷ್ಟೆ, ಅಷ್ಟಕ್ಕೆ ಗಂಗಾ ಸ್ನಾನ ಮಾಡಿದ್ದೀವಿ ನಾವು ಹೇಳ್ಕೊತೀವಲ್ಲ. ಅದೇ ಥರ ಪರಮಾತ್ಮನ ಗುಣಗಳು ಅದು ಸಮುದ್ರ ಅದು ಕೂಡ ನೀಚ ದೃಷ್ಟಾಂತನೇ. ಸಮುದ್ರಕ್ಕಿಂತಲೂ ಅನಂತ 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 ದೇವರು. ಸಮುದ್ರಕ್ಕೂ ಇತಿಮಿತಿಗಳಿದೆ, ಆದರೆ ನಮ್ಮ ದೃಷ್ಟಿಯಿಂದ ಅದಕ್ಕೆ ಇತಿಮಿತಿ ಇಲ್ಲ. ಆದರೆ ಸಮುದ್ರ ತೀರದ ಮುಂದೆ ನಿಂತುಕೊಳ್ಳಿ, ಏನು ಸಮುದ್ರದ ಆಚೆ ದಡ ಕಾಣಿಸೋದೇ ಇಲ್ಲ, ಹಾಗಿರುತ್ತದೆ ಸಮುದ್ರ. ಅದರಿಂದ ಸಮುದ್ರದ ಹೋಲಿಕೆಯನ್ನು ದೃಷ್ಟಾಂತವನ್ನು ಕೊಡೋದು. ಹೇಗೆ ಸಮುದ್ರ ಸ್ನಾನ ಮಾಡಿದ್ದೀವಿ ಅಂತ ಹೇಳಿ 4 ಬಿಂದುಗಳನ್ನು ಸ್ಪರ್ಶ ಮಾಡಿ ಸಮುದ್ರ ಸ್ನಾನ ಅಂತ ಹೇಳ್ತೀವಿ, ಅದೇ ಥರ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ದೇವರ ಗುಣಗಳನ್ನು ಹೇಳ್ತೀವಿ ಅಷ್ಟೇ, ಅದರಲ್ಲಿ ತಪ್ಪು ಇಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಸೂತಾಚಾರ್ಯರು. ಪಕ್ಷಿ ಹಾರುತ್ತದೆ. ಎಷ್ಟು ಹಾರುತ್ತದೆ? ಒಂದು ಗುಬ್ಬಚ್ಚಿ ಇದೆ. ಗುಬ್ಬಚ್ಚಿ ಎಷ್ಟು ಹಾರುತ್ತದೆ? ಅಬಬ ಅಂದರೆ 20-30 ಫೀಟ್ ಹಾರಿದರೆ ಹೆಚ್ಚು. ನೋಡಿ, ನಭಃ ಪತಂತ್ಯಾತ್ಮ ಸಮಂ ಪತತ್ರಿಣಃ. ಪತತ್ರಿಣಃ ಅಂದರೆ ಪಕ್ಷಿಗಳು. ನಭಃ ಅಂದರೆ ಆಕಾಶಕ್ಕೆ ಹಾರ್ತವೆ ಪಕ್ಷಿಗಳು. ಎಷ್ಟು ಹಾರುತ್ತವೆ? ಇನ್ನು ಸಣ್ಣ ಮಿಣುಕು ಹುಳ ಅಂತ ಇದೆ ನೋಡಿ, ಅದು ಎತ್ತರ ಹಾರಕ್ಕೆ ಬರೋದಿಲ್ಲ, ಇಷ್ಟಿಷ್ಟೇ ಹಾರ. ಇನ್ನು ನೊಣಗಳು, ಸೊಳ್ಳೆ ನೊಣಗಳು ಎಷ್ಟು ಹಾರುತ್ತವೆ? ಅದಕ್ಕಿಂತ ಹೆಚ್ಚು ಗುಬ್ಬಚ್ಚಿ ಹಾರ್ತವೆ, ಸ್ಪ್ಯಾರೋ ಅಂತ ಹೇಳ್ತೀವಿ ನೋಡಿ. ಅದಕ್ಕಿಂತ ಹೆಚ್ಚು ಗರುಡ ಪಕ್ಷಿ ನೋಡಿ ಎಷ್ಟು ಮೇಲಕ್ಕೆ ಹಾರ್ತದೆ, ಅದು ಮೇಲಕ್ಕೆ ಇರ್ತದೆ. ಅಷ್ಟು ಎತ್ತರಕ್ಕೆ ಹಾರಿದ್ದು ನಾವು ನೋಡಿದ್ದಿಲ್ಲ. ಅದರಿಂದ ಹೇಗೆ ಪಕ್ಷಿಗಳಲ್ಲಿ ಅವರವರ ಸಾಮರ್ಥ್ಯ ಎಷ್ಟಿದೆಯೋ, ಅವರವರ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಎತ್ತರ ಹಾರುತ್ತವೆ. ಹಾರದೆ ನಮಗೆ ಹಾರಕ್ಕೆ ಬರೋದಿಲ್ಲ, ನಮಗೆ ಇಷ್ಟೇ ಹಾರಕ್ಕೆ ಬರೋದು, ನೆಲದಲ್ಲಿ ಕೂತಿರ್ತವ ಅವುಗಳು? ಇಲ್ಲ. ಹೇಗೋ ಅದೇ ಥರ ನಾವು ಕೂಡ ಹಾರಬೇಕು. ನೋಡಿ, ಭಾಗವತ ಕೊಡುವ ಸಂದೇಶ ನಮಗೆ, ಹಾರು, ದೇವರ ಗುಣಗಾನ ಮಾಡ್ತಾ ಹಾರಾಡು. ದೇವರನ್ನು ಬಿಟ್ಟು ಬೇರೆ ಚಿಂತನೆ ಮಾಡ್ಲಿಕ್ಕೆ ಹೋಗಬೇಡ. ದೇವರ ಗುಣಗಾನ ಮಾಡ್ತಾ ಎಷ್ಟು ಹಾರ್ಲಿಕ್ಕೆ ಹಾರ್ತದೋ ಅಷ್ಟು ಹಾರು, ಹಾರಿದಷ್ಟು ಸಂತೋಷ. ಆ ರೀತಿಯಾಗಿ ನೀನು ಇರು. ಫ್ರೀ ಬರ್ಡ್ ಅಂತ ಹೇಳ್ತಾರೆ ನೋಡಿ, ಫ್ರೀ ಬರ್ಡ್ ಆಗಿ ಇರು, ದೇವರ ಚಿಂತನೆ ಮಾಡ್ತಾ ಇರು. ಮನೆಯಲ್ಲೇ ಇರಬೇಕು, ಫ್ರೀ ಬರ್ಡ್ ಆಗಿ ಇರಬೇಕು. ಆ ರೀತಿಯಾಗಿ ತಥಾ ಸಮಂ ವಿಷ್ಣುಗತಿಂ ವಿಪಶ್ಚಿತ. ಜ್ಞಾನಿಗಳು ಕೂಡ ಆ ರೀತಿಯಾಗಿ ಅಷ್ಟೆ. ವಾಯುದೇವರ ಸಾಮರ್ಥ್ಯ ಎತ್ತರಕ್ಕೆ ಹಾರುವವರು, ಅವರ ಯೋಗ್ಯತೆಯೇ ದೊಡ್ಡದು. ವಾಯುದೇವರು ಹಾರಿದಷ್ಟು, ವಾಯುದೇವರು ಇದ್ದಷ್ಟು ಒಂದು ಶುದ್ಧತೆ ನಮ್ಮಲ್ಲಿ ಇರಲಿಕ್ಕಿಲ್ಲ. ಹಾಗೆಂತ ಹೇಳಿ ನಾವು ಸಂಧ್ಯಾವಂದನೆ ಕೂಡ ಬಿಟ್ಟು ಬಿಟ್ರೆ, ಅಲ್ಲ ವಾಯುದೇವರಷ್ಟು ಮಾಡ್ಲಿಕ್ಕೆ ಆಗೋದಿಲ್ರಿ, ಅದರಿಂದ ನಾನು ಸಂಧ್ಯಾವಂದನೆ ಬಿಟ್ಟು ಬಿಡ್ತೀನಿ ಅಂದರೆ ದಡ್ಡತನ ಅದು. ಅವರವ್ರ ಯೋಗ್ಯತೆಗೆ ತಕ್ಕಂತೆ ಅವರವ್ರ ಶಾಸ್ತ್ರನೂ ಅಷ್ಟೇ ಹೇಳ್ತದೆ, ಯಥಾಮತಿ ಯಥಾ ಶಕ್ತಿ.
ಅದಕ್ಕೆ ಮೋಸ ಮಾಡಿ ಮಾಡಬಾರ್ದು. ಶಕ್ತಿ ಇದೆ ಆದರೂ ಮಾಡಿಲ್ಲ ಅಂದರೆ ಅದು ಮೋಸ. ಅದು ಎಷ್ಟು ಹಾರ್ಲಿಕ್ಕೆ ಆಗ್ತದೋ ಅಷ್ಟು ಹಾರ್ಲಿಕ್ಕಾಗಲ್ಲ, ಅದಕ್ಕಾಗಿ ನೀನು ದುಃಖ ಪಡಬೇಕಾಗಿಲ್ಲ. ಯಾಕೆಂದ್ರೆ ದೇವರು ಕೊಟ್ಟ ಶಕ್ತಿ ಅದನ್ನ ದೇವರ ಸೇವೆಗೆ ಅಂತ ನಾವು ಬಳಸ್ತೀವಿ. ಯು ಶುಡ್ ಬಿ ಪ್ರೌಡ್ ಆಫ್ ಇಟ್. ಸಂತೋಷ ಪಡಬೇಕದು. ಅದ್ಭುತವಾದ ಶ್ಲೋಕ ನೋಡಿ. ನಭಃ ಪತಂತ್ಯಾತ್ಮ ಸಮಂ ಪತತ್ರಿಣಃ ತಥಾ ಸಮಂ ವಿಷ್ಣು ಗತಿಂ ವಿಪಶ್ಚಿತಃ. ಹೇಗೆ ಪಕ್ಷಿಗಳು ಅದರದರ ಕೆಪಾಸಿಟಿಗೆ ತಕ್ಕಂತೆ ಹಾರುತ್ತವೆ, ನಾವು ಕೂಡ ಅದೇ ರೀತಿಯಾಗಿ ಹಾರಬೇಕು. ಅದರಿಂದ ದೇವರ ಗುಣವನ್ನ ಸಂಪೂರ್ಣವಾಗಿ ಹೇಳ್ತೀನಿ. ಅದಕ್ಕೆ ಆ ಹುಚ್ಚು ಸಾಹಸಕ್ಕೇ ನಾನು ಕೈ ಹಾಕ್ಲಿಕ್ಕೆ ಹೋಗೋದಿಲ್ಲ. ನನಗೆ ಗೊತ್ತಿದೆ ನನ್ನ ಕೆಪಾಸಿಟಿ ಏನು ಅಂತ. ಸೂತಾಚಾರ್ಯರು ನಮಗೆ ಗೊತ್ತಿದ್ದನ್ನ ಅಷ್ಟೇ, ಅಲ್ಲೇ ವಿನಯನ ಬಂದ್ಬಿಡುತ್ತದೆ ನೋಡಿ. ಅಷ್ಟೇ ವಿನಯ ದೇವರ ವಿಚಾರ ಬಂದ್ರೇ ವಿನಯ ಬರೋದು. ಯಾಕೆ ಇಲ್ಲಂದ್ರೆ ನಾನೆಂತವ, ಅಷ್ಟು ದೊಡ್ಡವ, ನಾನು ಹಾಗೆ, ನಾನು ಹೀಗೆ, ನಮ್ಮ ಮಹಿಮೆಯನ್ನ ದೇವರ ಮುಂದೆ ಬೇರೆಯವ್ರ ಮುಂದೆ ಹೇಳ್ಕೊಂಡದ್ದು ನಾನು ಹಾಗೆ, ನಾನು ಹೀಗೆ. ಏನು ಹಾಗೆ ಹೀಗೆ? ದೇವರು ನೋಡಬೇಕು. ದೇವರ ಗುಣಗಳ ಮುಂದೆ ನಾವು ಎಷ್ಟು ಇದ್ದೀವಿ. ನಭಃ ಪತಂತ್ಯಾತ್ಮ ಸಮಂ ಪತತ್ರಿನಃ. ಒಂದು ಪಕ್ಷಿಗಳ ದೃಷ್ಟಾಂತ ಕೊಟ್ಟು ನಮ್ಮ ಅಹಂಕಾರವನ್ನ ಎಷ್ಟು ಚೆನ್ನಾಗಿ ಖಂಡನೆ ಮಾಡ್ತಾರೆ ನೋಡಿ. ಏನು ಹಾರತಿಯಪ್ಪ ನೀನು? ಹಾರಾಡ್ತೀಯಲ್ಲ, ನಾನು ಅಂತ ಹಾರಾಡ್ತೀಯಲ್ಲ. ದೇವರ ಗುಣ ಹೇಳಿ ಹಾರಾಡು. ಎಷ್ಟು ಹಾರ್ತಿದಿ ಅಂತ ನೋಡೋಣ. ಎಷ್ಟು ಗುಣ, ದೇವರ ಗುಣ ನಿನಗೆ ಗೊತ್ತಿದೆ. ಎಷ್ಟು ದೇವರಿಗೆ ಹೇಳಿದ ಕೆಲಸಗಳನ್ನ, ಆಚಾರವನ್ನ ನಾವು ಮಾಡ್ತೀವಿ. ನಾನಿಂತವ ಅಂತ ಇಬ್ರು ಮಾತಾಡೋದನ್ನ ನೋಡ್ಬೇಕು. ಬೇರೆಯವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರೋದಿಲ್ಲ ನಾವು. ನಾನು ಅಂತ ನನ್ನ ಮಹಿಮೆಯನ್ನ ಅಷ್ಟು ಹೇಳ್ಕೊತೀವಿ. ದೇವರ ಏನ್ ಮಾಡಬೇಕಾಗಿತ್ತು? ದೇವರ ಮಹಿಮೆಯನ್ನು ಹೇಳಬೇಕು. ಅದು ಹೇಳಿಕ್ಕೆ ಹೊರಟ್ರೆ ಅದು ಸಮಯನೂ ಸಾಕಾಗೋದಿಲ್ಲ. ಅಷ್ಟು ದೇವರ ಮಹಿಮೆಯ ಉಪಕಾರಗಳು ಇರುತ್ತೆ ಪ್ರತಿಯೊಬ್ಬರಿಗೂ. ಪ್ರತಿಯೊಂದು ಜೀವರಾಶಿಗೂ ದೇವರು ಮಾಡಿದ ಉಪಕಾರ, ಪ್ರತಿ ದಿವಸ ಮಾಡಿದ ಉಪಕಾರ, ಪ್ರತಿ ಜನ್ಮದಲ್ಲಿ ಮಾಡಿದ ಉಪಕಾರ ನಮಗೆ ನೆನಪಿರೋದಿಲ್ಲ ಅಷ್ಟೇ. ಅಷ್ಟು ಉಪಕಾರ ಕ್ಷಣ ಕ್ಷಣದಲ್ಲಿ. ಆಹಾರ, ಶರೀರದ ವ್ಯವಸ್ಥೆ, ಉಸಿರಾಟ ಹೇಳ್ತಾ ಹೋದ್ರೆ ಸಮಯ ಸಾಕಾಗೋದಿಲ್ಲ. ಅದನ್ನೆಲ್ಲ ಬಿಟ್ಟು ಬಿಡೋದು. ನನ್ನ ಮಹಿಮೆ, ನಾನು ಹಾಗೆ, ನಾನು ಹೀಗೆ. ಅವರು ಸರಿ ಇಲ್ಲ, ಪಕ್ಕದ ಮನೆಯವರು ಸರಿ ಇಲ್ಲ. ದೇವರು ಹೇಳ್ತಾನೆ, ಏನ್ ಹೇಳ್ತಿ? ಅವರಲ್ಲಿ ಅದು ಸರಿ ಇಲ್ಲ, ಇವರಲ್ಲಿ ಇದು ಸರಿ ಇಲ್ಲ, ನಿನ್ನಲ್ಲಿ ಎಂಥದ್ದು ಸರಿ ಇಲ್ಲ, ಅದಕ್ಕೆ ನೀನು ಹತ್ರನೇ ಬರೋದಿಲ್ಲ, ನಾನು ಹೋಗು ಅಂತ ದೇವರ ಹತ್ರನೇ ಬರೋದಿಲ್ಲ. ಇನ್ನೂ ಬೇರೆ ಟೀಕಾ ಟಿಪ್ಪಣಿ ಇಟ್ಕೊಂಡು ಏನ್ ಮಾಡ್ತೀವಿ ನಾವು? ನಮಗೂ ದೇವರಿಗಿರುವ ಲಿಂಕ್ ಇದು. ಆ ಕೊಂಡಿ, ಆ ಭಕ್ತಿ, ಆ ಜ್ಞಾನ ನಮಗೂ ದೇವರಿಗೆ ಇರೋದು. ಬೇರೆಯವರು ಸರಿ ಇಲ್ಲ, ಅದು ಗೊತ್ತಿದ್ದ ವಿಚಾರ. ಅದು ಅದರಿಂದಲೇ ಭೂಮಿಯಲ್ಲಿ ಇದ್ದಾರೆ, ಅದರಿಂದಲೇ ಇನ್ನೂ ಅವರು ಅಪರೋಕ್ಷ ಆಗಿಲ್ಲ, ದೇವರ ಹತ್ರ ಬಂದಿಲ್ಲ. ಅವರು ಸರಿಯಾಗಿ ಪರ್ಫೆಕ್ಟ್ ಆಗಿಬಿಟ್ಟಿದ್ರೆ ದೇವರು ಬರ್ತಾ ಇದ್ದ ಅಥವಾ ಕರೆದುಕೊಂಡು ಹೋಗ್ತಾ ಇದ್ದ. ಈ ಲೋಕದಲ್ಲಿ ಇರ್ಲಿಕ್ಕೆ ಬಿಡ್ತಾ ಇಲ್ಲ ಅವ್ರನ್ನ. ಅದರಿಂದ ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅದು ಸಿದ್ಧವಾದ ವಿಚಾರ. ಹೇಳಿದ್ದನ್ನೇ ಹೇಳ್ತೀಯಲ್ಲೋ ಅಂತ ನಾವು ಬೈಬೇಕಂತ ಅವ್ರನ್ನ ಹೇಳಿದ್ರೆ ಕೇಳ್ತಾ ಕೊಡಬಾರ್ದು. ಹೇಳ್ತಾ ಇದ್ದಾರೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರು ಹಾರಬೇಕೇ ಹೊರತು ಬೇರೆಯವರ ಹೀಗೆ ಹೇಳ್ತಾ ಪಕ್ಷಿಗಳು ಹಾರುತ್ತದೆ. ಅದೇ ತರ ನಾವು ಹಾರಬೇಕು. ದೇವರ ವಿಚಾರದಲ್ಲಿ ಅದನ್ನ ಅಂಡರ್ಲೈನ್ ಮಾಡ್ಕೋಬೇಕು ನಾವು. ಬೇರೆಯವರ ವಿಚಾರದಲ್ಲಿ ದೇವರನ್ನ ಬಿಟ್ಟು ಇನ್ಯಾವ ವಿಚಾರವೂ ಮಾಡುವಂತೆ ಇಲ್ಲ. ಆ ರೀತಿಯಾಗಿ ಜ್ಞಾನಿಗಳು ಹಂಗೆ ಮಾಡ್ತಾರೆ ಅಂತ ನೋಡಿ. ಬಲವಂತ ಮಾಡಿಲ್ಲ ಪರಮಾತ್ಮ ಅಲ್ಲೂ ಕೂಡ. ಜ್ಞಾನಿಗಳು ಈ ರೀತಿಯಾಗಿ ಇರ್ತಾರಪ್ಪ, ನೀನು ಜ್ಞಾನಿ ಆಗಬೇಕು. ಆರ್ತಿ, ಜಿಜ್ಞಾಸುರ, ಅರ್ಥಾರ್ಥಿ ಅಂತ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. 4 ರೀತಿಯಾದ ಕ್ಯಾಟಗರಿ ಇರ್ತಾರೆ ನಮ್ಮಲ್ಲಿ ಹಾಗೆ ಅಂತ. ಜ್ಞಾನಿಗಳು ನನಗೆ ಪ್ರಿಯರಾದವರು ಅಂತ ಪರಮಾತ್ಮ ಹೇಳ್ಕೊಂಡ. ಯಾಕೆ? ನನ್ನನ್ನು ಅವರು ಬಿಡೋದಿಲ್ಲ, ನಾನು ಅವರನ್ನು ಬಿಡೋದಿಲ್ಲ ಅಂತ. ನಾವು ಹಾಗಾಗಬೇಕು. ನಾವು ದೇವರನ್ನ ಬಿಡಬಾರ್ದು, ಆಗ ದೇವರು ನಮ್ಮನ್ನು ಬಿಡೋದಿಲ್ಲವಂತೆ. ನಾವು ದೇವರನ್ನ ಬಿಟ್ಟು ಬಿಡ್ತೀವಿ, ಮರೆತು ಬಿಡ್ತೀವಿ, ದೇವರ ಉಪಕಾರ ಸ್ಮರಣೆ ಬಿಟ್ಟು ಬಿಡ್ತೀವಿ, ನಮ್ಮದೇ ಹೊಗಳ್ಕೊಂಡು ಕೂತಿರ್ತೀವಿ. ಹಂಗೆ ಮಾಡಿದೆ, ಹೀಗೆ ಮಾಡಿದೆ. ದೇವ್ರು ಹೇಳ್ತಾನೆ, ಆಯ್ತಪ್ಪ ನಿಂದು ನೀನೇ ಇಟ್ಕೋ, ನಂದು ನಾನು ಇಟ್ಕೋತೀನಿ ಅಂತ. ಯಾರಿಗೆ ಲಾಸ್? ಹಾಗೆ ಲಾಸ್ ಇದು. ಜ್ಞಾನಿಗಳು ಹಂಗೆ ಮಾಡೋದಿಲ್ಲ. ಅದರಿಂದ ಜ್ಞಾನಿ ಆಗುವ ಒಂದು ಪ್ರಯತ್ನವನ್ನ ನಾವು ಮಾಡಬೇಕು ಅಂತ ಕೃಷ್ಣನ ಅಭಿಪ್ರಾಯ. ಇಷ್ಟು ಅದ್ಭುತವಾದ ವಿಚಾರವನ್ನ ಸುತಾಚಾರ್ಯರು ಹೇಳಿ, ಏಕದಾ ಧನುರುದ್ಯಮ್ಯ ವಿಚರನ್ ಮೃಗಯಾಂ ವನೆ ಅಂತ ಪರೀಕ್ಷಿತ ರಾಜರ ಕಥೆಯನ್ನ ಮುಂದುವರಿಸ್ತಾರೆ. ಏನಾಯ್ತು, ಅವರ ಮರಣಕಾಲ ಹೇಗೆ ಬಂತು, ಭಾಗವತ ಕೇಳುವ ಸೌಭಾಗ್ಯ ಹೇಗೆ ಬಂತು ಅಂತ ಹೇಳ್ತಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರಯೇ ನಮಃ.